ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಗೃಹೇಶ್ವರನ ಜ್ಯೋತಿರ್ಲಿಂಗ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಮಹಾರಾಷ್ಟ್ರ, ಬಿ ತಮಿಳುನಾಡು, ಸಿ ಮಧ್ಯಪ್ರದೇಶ್, ಡಿ ಗುಜರಾತ್. ಉತ್ತರ ಎ ಮಹಾರಾಷ್ಟ್ರ. ಎರಡನೇ ಪ್ರಶ್ನೆ, ಸಿಂಹದ ಸರಾಸರಿ ಜೀವಿತಾವಧಿ ಎಷ್ಟು? ಎ 15 ವರ್ಷಗಳು, ಬಿ 50 ವರ್ಷಗಳು, ಸಿ 25 ವರ್ಷಗಳು, ಡಿ 30 ವರ್ಷಗಳು. ಉತ್ತರ ಡಿ 30 ವರ್ಷಗಳು. ಮೂರನೇ ಪ್ರಶ್ನೆ, ಯಾವ ತರಕಾರಿ ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ ಹಾಗಲಕಾಯಿ, ಬಿ ಆಲೂಗಡ್ಡೆ, ಸಿ ಎಲೆಕೋಸು, ಡಿ ಸೋರೆಕಾಯಿ. ಉತ್ತರ ಎ ಹಾಗಲಕಾಯಿ. ನಾಲ್ಕನೇ ಪ್ರಶ್ನೆ, ಭಾರತದ ಅತ್ಯಂತ ಶ್ರೀಮಂತ ಗ್ರಾಮ ಯಾವುದು? ಎ ಮಾದಾಪುರ, ಬಿ ಮೀರತ್, ಸಿ ಫತೇಪುರ, ಡಿ ಗೋಪಾಲಪುರ. ಉತ್ತರ ಎ ಮಾದಾಪುರ. ಐದನೇ ಪ್ರಶ್ನೆ, ಮಹಾಭಾರತದ ಯುದ್ಧ ಎಷ್ಟು ದಿನಗಳವರೆಗೆ ನಡೆಯಿತು? ಎ 18 ದಿನಗಳವರೆಗೆ, ಬಿ 20 ದಿನಗಳವರೆಗೆ, ಸಿ 22 ದಿನದವರೆಗೆ, ಡಿ 24 ದಿನಗಳವರೆಗೆ. ಉತ್ತರ ಎ 18 ದಿನಗಳವರೆಗೆ. ಆರನೇ ಪ್ರಶ್ನೆ, ಯಾವ ನಗರವನ್ನು ಸುಗಂಧಗಳ ನಗರ ಎಂದು ಕರೆಯಲಾಗುತ್ತದೆ? ಎ ಕನೌಜ್, ಬಿ ಮೈಸೂರು, ಸಿ ಸಿಮ್ಲಾ, ಡಿ ಬರೇಲಿ. ಉತ್ತರ ಎ ಕನೌಜ್. ಏಳನೇ ಪ್ರಶ್ನೆ, ಭಾರತದಲ್ಲಿ ಚಿನ್ನದ ಗಣಿಯೊಂದು ಯಾವ ರಾಜ್ಯದಲ್ಲಿದೆ? ಎ ಕರ್ನಾಟಕದಲ್ಲಿ, ಬಿ ತಮಿಳುನಾಡಿನಲ್ಲಿ, ಸಿ ಒರಿಸ್ಸಾದಲ್ಲಿ, ಡಿ ಕೇರಳದಲ್ಲಿ. ಉತ್ತರ ಎ ಕರ್ನಾಟಕದಲ್ಲಿ. ಎಂಟನೇ ಪ್ರಶ್ನೆ, ಕಥಕ್ಕಳಿ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯವಾಗಿದೆ? ಎ ಕೇರಳ, ಬಿ ಮಣಿಪುರ, ಸಿ ತಮಿಳುನಾಡು, ಡಿ ಆಂಧ್ರಪ್ರದೇಶ್. ಉತ್ತರ ಎ ಕೇರಳ. ಒಂಬತ್ತನೇ ಪ್ರಶ್ನೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದು ಕುಡಿದ್ರೆ ಧ್ವನಿ ಮೃದುವಾಗಿ ಸುಂದರವಾಗಿರುತ್ತದೆ? ಎ ಕಬ್ಬಿನ ರಸ, ಬಿ ನಿಂಬೆ ರಸ, ಸಿ ಹಾಲು, ಡಿ ಜೇನು. ಉತ್ತರ ಡಿ ಜೇನು. ಹತ್ತನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ನಾಯಿ ದೇವಾಲಯವಿದೆ? ಎ ಮಹಾರಾಷ್ಟ್ರ, ಬಿ ಛತ್ತೀಸ್ಗಢ, ಸಿ ಕೇರಳ, ಡಿ ಹಿಮಾಚಲ್ ಪ್ರದೇಶ್. ಉತ್ತರ ಬಿ ಛತ್ತೀಸ್ಗಢ. ಹನ್ನೊಂದನೇ ಪ್ರಶ್ನೆ, ಯಾವ ದೇಶದ ಜೈಲಿನಲ್ಲಿ ಪುಸ್ತಕಗಳನ್ನು ಓದುವ ಕೈದಿಗಳಿಗೆ ಶಿಕ್ಷೆಯನ್ನು ಕಡಿಮೆ ಮಾಡುತ್ತಾರೆ? ಎ ಬ್ರೆಜಿಲ್, ಬಿ ಭಾರತ, ಸಿ ಅಮೆರಿಕ, ಡಿ ಶ್ರೀಲಂಕಾ. ಉತ್ತರ ಎ ಬ್ರೆಜಿಲ್. ಹನ್ನೆರಡನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಮೊಸರು ತಿನ್ನಬಾರದು? ಎ ಬಿಪಿ, ಬಿ ಕಿಡ್ನಿ ಸಮಸ್ಯೆ, ಸಿ ಉಬ್ಬಸ, ಡಿ ಮಧುಮೇಹ. ಉತ್ತರ ಬಿ ಕಿಡ್ನಿ ಸಮಸ್ಯೆ. 13ನೇ ಪ್ರಶ್ನೆ, ಚಿನ್ನಾಭರಣಗಳನ್ನು ಮಾಡಲು ಯಾವ ಲೋಹವನ್ನು ಚಿನ್ನದೊಂದಿಗೆ ಬೆರೆಸಲಾಗುತ್ತದೆ? ಎ ತಾಮ್ರ, ಬಿ ಬೆಳ್ಳಿ, ಸಿ ಮೆಗ್ನೀಷಿಯಂ,
ಡಿ ಕಂಚು. ಉತ್ತರ ಎ ತಾಮ್ರ. 14ನೇ ಪ್ರಶ್ನೆ, ಮನುಷ್ಯ ಯಾವುದರಿಂದ ತುಂಬಾ ವೀಕ್ ಆಗುತ್ತಾನೆ? ಎ ಅತಿ ಯೋಚನೆ, ಬಿ ಅತಿಯಾದ ಊಟ, ಸಿ ನಿದ್ರಾಹೀನತೆ, ಡಿ ಅತಿ ಮದ್ಯಪಾನ. ಉತ್ತರ ಎ ಅತಿ ಯೋಚನೆ. 15ನೇ ಪ್ರಶ್ನೆ, ಯಾವ ತರಕಾರಿ ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ? ಎ ಅವಕಾಡೋ, ಬಿ ಪೇರಳೆಹಣ್ಣು, ಸಿ ಡ್ರ್ಯಾಗನ್ ಹಣ್ಣು, ಡಿ ಅಂಜೂರ. ಉತ್ತರ ಎ ಅವಕಾಡೋ. 16ನೇ ಪ್ರಶ್ನೆ, ಹೃದಯವೇ ಇಲ್ಲದ ಪ್ರಾಣಿ ಯಾವುದು? ಎ ನಾಯಿ, ಬಿ ಜೆಲ್ಲಿಫಿಶ್, ಸಿ ಇಲಿ, ಡಿ ಹಸು. ಉತ್ತರ ಬಿ ಜೆಲ್ಲಿಫಿಶ್. 17ನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ ಆಲ್ಕೋಹಾಲ್ ಅನ್ನು ಹೊಂದಿರುತ್ತದೆ? ಎ ಹಸುವಿನ ಹಾಲು, ಬಿ ಮೇಕೆ ಹಾಲು, ಸಿ ಕುದುರೆ ಹಾಲು, ಡಿ ಆನೆಯ ಹಾಲು. ಉತ್ತರ ಸಿ ಕುದುರೆ ಹಾಲು. 18ನೇ ಪ್ರಶ್ನೆ, ಬಾಹ್ಯಾಕಾಶಕ್ಕೆ ಹೋದ ಮೊದಲ ಪ್ರಾಣಿ ಯಾವುದು? ಎ ನಾಯಿ, ಬಿ ಮಂಗ, ಸಿ ಇಲಿ, ಡಿ ಕರಡಿ. ಉತ್ತರ ಎ ನಾಯಿ. 19ನೇ ಪ್ರಶ್ನೆ, ಜೀವಿತಾವಧಿಯಲ್ಲಿ ನೀರಿಲ್ಲದೆ ಬದುಕುವ ಪ್ರಾಣಿ ಯಾವುದು? ಎ ಹಸು, ಬಿ ಕಾಂಗರು ಇಲಿ, ಸಿ ಕೋತಿ, ಡಿ ಇಲಿ. ಉತ್ತರ ಬಿ ಕಾಂಗರು ಇಲಿ. 20ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಯಾವುದು? ಎ ಕುದುರೆ, ಬಿ ಚಿರತೆ, ಸಿ ನಾಯಿ, ಡಿ ಕತ್ತೆ ಕಿರುಬ. ಉತ್ತರ ಬಿ ಚಿರತೆ. 21ನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಮನುಷ್ಯರನ್ನು ಕೊಲ್ಲುತ್ತದೆ? ಎ ಹುಲಿ, ಬಿ ಒಂಟೆ, ಸಿ ಎಮ್ಮೆ, ಡಿ ಆಕಳು. ಉತ್ತರ ಎ ಹುಲಿ. 22ನೇ ಪ್ರಶ್ನೆ, ಯಾವ ದೇಶಗಳಿಗೆ ನಾವು ವೀಸಾ ಇಲ್ಲದೆ ಭೇಟಿ ನೀಡಲು ಸಾಧ್ಯವಿಲ್ಲ? ಎ ಶ್ರೀಲಂಕಾ, ಬಿ ನೇಪಾಳ, ಸಿ ಭೂತಾನ್, ಡಿ ಇಂಡೋನೇಷ್ಯಾ. ಉತ್ತರ ಎ ಶ್ರೀಲಂಕಾ. 23ನೇ ಪ್ರಶ್ನೆ, ಮೀನಿನ ತಲೆ ತಿಂದರೆ ಏನಾಗುತ್ತದೆ? ಎ ಸ್ಮರಣಶಕ್ತಿ, ಬಿ ಕಣ್ಣಿನ ದೃಷ್ಟಿಶಕ್ತಿ, ಸಿ ಕಾಮಶಕ್ತಿ, ಡಿ ಹೃದಯ ಶಕ್ತಿ. ಉತ್ತರ ಮೇಲಿನ ಎಲ್ಲವೂ. ಮೀನಿನ ತಲೆ ತಿನ್ನುವುದು ಆರೋಗ್ಯಕ್ಕೆ, ವಿಶೇಷವಾಗಿ ಮೆದುಳು ಮತ್ತು ಹೃದಯಕ್ಕೆ, ಹೃದಯದ ಕಾರ್ಯನಿರ್ವಹಣೆಗೆ ಅತ್ಯಂತ ಪ್ರಯೋಜನಕಾರಿ. ಇದರಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು, ಪ್ರೋಟೀನ್, ವಿಟಮಿನ್ ಎ, ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿದೆ. ಇದು ಸ್ಮರಣಶಕ್ತಿ ಹೆಚ್ಚಿಸಲು, ಕಣ್ಣಿನ ದೃಷ್ಟಿ ಸುಧಾರಿಸಲು, ಹೃದಯಾಘಾತದ ಅಪಾಯ ಕಡಿಮೆ ಮಾಡಲು ಮತ್ತು ಮೂತ್ರಪಿಂಡದ ಕಲ್ಲುಗಳ ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಗಮನಿಸಿ, ಈ ಮಾಹಿತಿಯು ಸಾಮಾನ್ಯ ಆರೋಗ್ಯ ಸಲಹೆಗಳನ್ನು ಆಧರಿಸಿದೆ. ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ. 24ನೇ ಪ್ರಶ್ನೆ, ಈ ಕೆಳಗಿನ ಯಾವ ಆಹಾರ ಪದಾರ್ಥವು ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ? ಎ ಕ್ಯಾರೆಟ್, ಬಿ ಬೀಟ್ರೂಟ್, ಸಿ ಎಲೆ ಸೊಪ್ಪುಗಳು, ಡಿ ಅವಕಾಡೋ.
ಉತ್ತರ ಮೇಲಿನ ಎಲ್ಲವೂ. 25ನೇ ಪ್ರಶ್ನೆ. ಚರ್ಮ ಸುಂಕುಗಟ್ಟುವ ತಡೆಗಟ್ಟಲು ಯಾವ ಹಣ್ಣು ತಿನ್ನಬೇಕು? ಎ ಸೇಬು, ಬಿ ದಾಳಿಂಬೆ, ಸಿ ದ್ರಾಕ್ಷಿಗಳು, ಡಿ ಪಪ್ಪಾಯಿ. ಉತ್ತರ ಬಿ ದಾಳಿಂಬೆ. 26ನೇ ಪ್ರಶ್ನೆ. ಹಾರುವ ಹಾವು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಎ ಜಪಾನ್, ಬಿ ನೇಪಾಳ್, ಸಿ ಚೀನಾ, ಡಿ ಆಫ್ರಿಕಾ. ಉತ್ತರ ಡಿ ಆಫ್ರಿಕಾ. 27ನೇ ಪ್ರಶ್ನೆ. ಭಾರತೀಯ ಇಸ್ರೋದ ಪ್ರಧಾನ ಕಚೇರಿ ಎಲ್ಲಿದೆ? ಎ ಇಂದೋರ್, ಬಿ ಮುಂಬೈನಲ್ಲಿ, ಸಿ ದೆಹಲಿ, ಡಿ ಬೆಂಗಳೂರಿನಲ್ಲಿ. ಉತ್ತರ ಡಿ ಬೆಂಗಳೂರಿನಲ್ಲಿ. 28ನೇ ಪ್ರಶ್ನೆ. ಶ್ವಾಸಕೋಶದ ಕಾಯಿಲೆಯನ್ನು ತಡೆಯುವ ಎಲೆ ಯಾವುದು? ಎ ತುಳಸಿ ಎಲೆ, ಬಿ ಪುದೀನ ಎಲೆ, ಸಿ ನಿಂಬೆ ಎಲೆ, ಡಿ ವೀಳ್ಯದೆಲೆ. ಉತ್ತರ ಎ ತುಳಸಿ ಎಲೆ. 29ನೇ ಪ್ರಶ್ನೆ. ಅಧಿಕ ಉಪ್ಪನ್ನು ತಿಂದರೆ ದೇಹದಲ್ಲಿ ಯಾವ ಸಮಸ್ಯೆ ಉಂಟಾಗುತ್ತದೆ? ಎ ಎದೆಯುರಿ, ಬಿ ಅಸ್ತಮಾ, ಸಿ ಕಾಮಾಲೆ, ಡಿ ಕೀಲು ನೋವು. ಉತ್ತರ ಎ ಎದೆಯುರಿ. 30ನೇ ಪ್ರಶ್ನೆ. ತಣ್ಣೀರು ಕುಡಿಯುವುದರಿಂದ ಯಾವ ರೋಗ ಬರಬಹುದು? ಎ ಮಲಬದ್ಧತೆ, ಬಿ ಬಿಪಿ, ಸಿ ಸಂಧಿವಾತ, ಡಿ ಶುಗರ್. ಉತ್ತರ ಎ ಮಲಬದ್ಧತೆ.